ಓಕೆ. ಈಗ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಜಿ ಟಿ ದೇವೇಗೌಡ ಅಂದರೆ ಅವ್ರ ಪಕ್ಷದಲ್ಲಿ ಈಗ ಅವ್ರು ಇಲ್ಲೇ ಇದ್ದಾರಾ, ಒಂದು ಕಾಲು ಹೊರಗಿಟ್ಟಿದ್ದಾರಾ, ಏನು ಕತೆ? ತೆರೆಮರೆಯಲ್ಲೇ ಮುಸುಕು ಹಾಕ್ಕೊಂಡು ಗುದ್ದಾಡ್ತಾ ಇದ್ದಾರೆ. ಇನ್ನು ಕೆಲವರು ಮುಸುಕು ತೆಗೆದುಬಿಟ್ಟು ಗುದ್ದಾಡ್ತಾ ಇದ್ದಾರೆ. ಎಸ್, ಏನಿದು ಹಕ್ಕಿಕತ್ತು ನೋಡ್ತಾ ಹೋಗೋಣ. ಇದು ಚಾಮುಂಡೇಶ್ವರಿ ಕ್ಷೇತ್ರ ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು, ಇದು ಸಿದ್ದರಾಮಯ್ಯನವರಿಗೆ ಮೊದಲ ಬಾರಿ ಗೆಲ್ಲಿಸಿದಂಥ ಒಂದು ಕ್ಷೇತ್ರ. ಎಸ್, ಸಿದ್ದರಾಮಯ್ಯ ಅವರಿಗೆ ರಾಜಕೀಯವಾಗಿ ನಿಜ ಪುನರ್ಜನ್ಮ ನೀಡಿದಂಥ ಕ್ಷೇತ್ರ, ಯಾವ ಅನುಮಾನ ಇಲ್ಲ. ಮುಖ್ಯಮಂತ್ರಿಯಾಗಿ ಉತ್ತುಂಗದಲ್ಲಿದ್ದಾಗ ಸೋತಂಥ ಕ್ಷೇತ್ರ ಕೂಡ ಚಾಮುಂಡೇಶ್ವರಿ. ನಾಡದೇವತೆ ಚಾಮುಂಡೇಶ್ವರಿಯ ಹೆಸರಿನಲ್ಲಿರುವಂಥ ಈ ಕ್ಷೇತ್ರ ಈಗ ನಾನಾ ಕಾರಣಗಳಿಂದ ಸದ್ದಲ್ಲಿದೆ, ಸುದ್ದಿ ಆಗ್ತಾ ಇದೆ. ಆ ಕ್ಷೇತ್ರ ಬೇರೆ ಯಾವುದೂ ಅಲ್ಲ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. 2028ರಲ್ಲೂ ಹೈ ವೋಲ್ಟೇಜ್ ಕ್ಷೇತ್ರ, ಅದು ಚಾಮುಂಡೇಶ್ವರಿ ಕ್ಷೇತ್ರ ಆಗೋದ್ರಲ್ಲಿ ಅನುಮಾನ ಇಲ್ಲ, ನೋ ಡೌಟ್ ಎಟ್ ಆಲ್. ಮೈಸೂರು ನಗರದ ಸುತ್ತ ವ್ಯಾಪಿಸಿಕೊಂಡಂಥ ಒಂದು ಸುಂದರ ಕ್ಷೇತ್ರ ಅದು ಚಾಮುಂಡೇಶ್ವರಿ ಕ್ಷೇತ್ರ. ನಗರವೂ ಉಂಟು, ಗ್ರಾಮೀಣ ಸೊಗಡು ಕೂಡ ಉಂಟು, ಅದು ಇದರ ಸ್ಪೆಷಾಲಿಟಿ. ಇದು ಮೈಸೂರು ಜಿಲ್ಲೆಯ ಅತ್ಯಂತ ಹಳೆಯ ಅಸೆಂಬ್ಲಿ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ. 80ರ ದಶಕದ ಬಳಿಕ ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಶಕೆ ಶುರುವಾಗುತ್ತೆ. 1983ರಿಂದ 2006ರವರೆಗಿನ 5 ಅವಧಿಯಲ್ಲಿ ಗೆದ್ದಿರುವಂಥ ಅವರು ಸಿದ್ದರಾಮಯ್ಯನವರು. ಈಗ 2018ರಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋಲ್ತಾರೆ ಕೂಡ ಸಿದ್ದರಾಮಯ್ಯನವರು. 23ರಲ್ಲೂ ಚಾಮುಂಡೇಶ್ವರಿ ಕ್ಷೇತ್ರವನ್ನ ಉಳಿಸಿಕೊಂಡಿತ್ತು ದಳ, ಜನತಾ ದಳ, JDSನ ಭದ್ರಕೋಟೆಯಾಗಿ. ಈಗ ಚಾಮುಂಡೇಶ್ವರಿ ಕ್ಷೇತ್ರ ಬದಲಾಗಿದೆ, ಜಿ ಟಿ ದೇವೇಗೌಡರು ಅದರ ನಾಯಕರಾಗಿದ್ದಾರೆ, ಅಂದ್ರೆ ಅಲ್ಲಿ MLA ಆಗಿದ್ದಾರೆ. ಇದು ಸಿದ್ದರಾಮಯ್ಯ ಅವರನ್ನ ಮೊದಲ ಬಾರಿ ಗೆಲ್ಲಿಸಿದಂತಹ ಕ್ಷೇತ್ರ, ಒಂದು ಹಿನ್ನೆಲೆಯನ್ನ ಹೊಂದಿರುವಂತಹ ಕ್ಷೇತ್ರ, ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ. ಈಗ ಮುಂದಿನ ದಿನಗಳಲ್ಲಿ 2028ರಲ್ಲಿ ಇದೇ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತೆ ಜಿದ್ದಾಜಿದ್ದಿನ ಕಣವಾಗೋದ್ರಲ್ಲಿ, ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಬಿಕಾಸ್ ಆಫ್ ಲಾಟ್ ಆಫ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಪೊಲಿಟಿಕಲ್ ರೈವಲ್ರಿ, ರಾಜಕೀಯ ಬೆಳವಣಿಗೆಗಳು ಮತ್ತು ರಾಜಕೀಯ ದ್ವೇಷ, ದಳ್ಳೂರಿ, ರಾಜಕೀಯ ವೈರತ್ವ ಎಲ್ಲವನ್ನು ಕೂಡ ನಾವು ನೋಡ್ಬೋದು. ಎಸ್, ಚಾಮುಂಡೇಶ್ವರಿ 2023ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಫಲಿತಾಂಶ ಯಾವ ರೀತಿ ಇತ್ತು, ಅದರ ವೋಟಿಂಗ್ ಲೆಕ್ಕಾಚಾರ ಏನಿತ್ತು ನೋಡ್ತಾ ಹೋಗೋಣ. ಮಾವಿನಹಳ್ಳಿ ಸಿದ್ದೇಗೌಡ ಸ್ಪರ್ಧೆ ಮಾಡಿದ್ರು, ಕವೀಶ್ ಗೌಡ ಕೂಡ ಸ್ಪರ್ಧೆ ಮಾಡಿದ್ರು BJPಯಿಂದ. ಕಾಂಗ್ರೆಸ್ನಿಂದ ಸಿದ್ದೇಗೌಡರು 79,373 ಮತಗಳನ್ನು ತಮ್ಮದಾಗಿಸಿಕೊಂಡ್ರೆ 51,318 ಮತಗಳನ್ನು BJPಯ ಕವೀಶ್ ಗೌಡ ಅವರು ಸಂಪಾದಿಸ್ತಾರೆ. ವಾಟ್ ಅಬೌಟ್ JDSನ ಜಿ ಟಿ ದೇವೇಗೌಡರು 1,04,873 ಮತಗಳನ್ನು ತಮ್ಮದಾಗಿಸಿಕೊಳ್ತಾರೆ. ಹಾಗಾಗಿ ಜಿ ಟಿ ದೇವೇಗೌಡರು ಅಲ್ಲಿ ತಮ್ಮ ಏನು ಅರಸನ ಅಂತೆ ಇದ್ದಾರೆ, ಅವ್ರದ್ದೇ ಆದಂಥ ಅಧಿಕೃತ ಮುದ್ರೆಯನ್ನು ಒತ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗ್ಬೋದು, ಯಾಕಂತ ಹೇಳಿದ್ರೆ ಜಿ ಟಿ ದೇವೇಗೌಡರಿಗೆ ಕೆಡ್ಡ ತೋಡ್ಲಿಕ್ಕೆ ರೆಡಿಯಾಗಿರ್ತಾರೆ ಅವ್ರ ವಿರೋಧಿಗಳು. ಅವ್ರು ಯಾವ ಪಕ್ಷದಲ್ಲಿರ್ತಾರೆ, JDSನಲ್ಲೇ ಮುಂದುವರಿತಾರ, ಮುಂದುವರೆದ್ರೆ ಏನಾಗುತ್ತೆ, ಮುಂದುವರಿದೇ ಹೋದ್ರೆ ಏನಾಗುತ್ತೆ ಅನ್ನೋದು ಈಗ ಇಂಟ್ರೆಸ್ಟಿಂಗ್. ಹಾಗಾದ್ರೆ 2028ರಲ್ಲಿ ಯಾರ್ಯಾರಿಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾರ್ಯಾರಿಗೆ ಸಿಗುತ್ತೆ, ಒಂದು ವೇಳೆ ಯಾರಿಗೆ ಸಿಕ್ಕರೆ ಏನಾಗುತ್ತೆ, 3 ಪಕ್ಷಗಳಿಂದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಸಸ್ಪೆನ್ಸ್ ಅದು ಕೂಡ ಇದೆ. ಇನ್ನು ಹಾಲಿ ಮುಖ್ಯಮಂತ್ರಿಗಳನ್ನೇ ಸೋಲಿಸಿದ್ರು ಚಾಮುಂಡೇಶ್ವರಿ ಮತದಾರರು, ನಿಜ ಅಂದ್ರೆ ಸಿದ್ದರಾಮಯ್ಯನವ್ರನ್ನ, ಅದು ಮಾಜಿ. 2028ರಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಇದೆ. JDSನಲ್ಲೇ ಉಳಿದು JDSನಿಂದಲೇ ಸ್ಪರ್ಧೆ ಮಾಡಿಬಿಡ್ತಾರಾ ಜೆ ಟಿ ದೇವೇಗೌಡರು, ಇಲ್ಲ ಕಾಂಗ್ರೆಸ್ ಜೊತೆ ಸೇರಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರಾ, ಯಾವುದನ್ನು ತಳ್ಳಿ ಹಾಕುವಂತಿಲ್ಲ. ಕಳೆದ ಹಲವು ವರ್ಷಗಳಿಂದ ಜಿ ಟಿ ದೇವೇಗೌಡರ ನಡವಳಿಕೆ ಕೂಡ ಸಿಕ್ಕಾಪಟ್ಟೆ ನಿಗೂಢವಾಗಿದೆ, ಅಷ್ಟೇ ಪರಿಣಾಮಕಾರಿಯಾಗೂ ಇದೆ. 3 ಪಕ್ಷಗಳಲ್ಲೂ ಟಿಕೆಟ್ ಆಕಾಂಕ್ಷಿಗಳ ದಂಡೇ ಇದೆ. ಹೀಗಾಗಿ ಸ್ಟ್ರಾಟಜಿಗಳಿಗೆ ಏನು ಕೊರತೆ ಇರೋದಿಲ್ಲ, ತಂತ್ರಗಾರಿಕೆ ಸಾಮಾನ್ಯವಾಗಿ ಚುನಾವಣೆ ಅಂದಮೇಲೆ ಇದ್ದೇ ಇರುತ್ತೆ. ಆದರೆ ಇಂತಹ ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನ ಕ್ಷೇತ್ರ ಅಂತ ಇರುವಾಗ, ಅದು ಚುನಾವಣೆಗೆ ಪೂರ್ವದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಾಗ ನಿಜಕ್ಕೂ ಕೂಡ ಆ ಒಂದು ಯುದ್ಧದ ರೋಚಕತೆಯನ್ನು ಪಡೆಯೋದ್ರಲ್ಲಿ ಅನುಮಾನವೇ ಇಲ್ಲ. ಓಕೆ, ಈಗ ಟಿಕೆಟ್ ಫೈಟ್ ಯಾರ್ಯಾರ ನಡುವೆ ಎಷ್ಟು ಜನ ಇದ್ದಾರೆ ನೋಡ್ತಾ ಹೋಗೋಣ. ಜಿ ಟಿ ದೇವೇಗೌಡರು ಹಾಲಿ ಶಾಸಕರಿದ್ದಾರೆ. ಇನ್ನು ಜಿ ಟಿ ಹರೀಶ್ ಗೌಡ ಅಂದರೆ ಜಿ ಟಿ ದೇವೇಗೌಡರ ಪುತ್ರ ಹುಣಸೂರಿನಿಂದ ಸದ್ಯಕ್ಕೆ ಹಾಲಿ ಶಾಸಕರು.
ಸಾರಾ ಮಹೇಶ್ ಮಾಜಿ ಸಚಿವರಾದಂಥವ್ರು ನಿಮಗೆ ಗೊತ್ತಿದೆ. HD ಕುಮಾರಸ್ವಾಮಿ ಹಾಲಿ ಕೇಂದ್ರ ಸಚಿವರು, ಮಾವಿನಹಳ್ಳಿ ಸಿದ್ದೇಗೌಡರು ಕಾಂಗ್ರೆಸ್ ಮುಖಂಡರು, ಇವರೆಲ್ಲರನ್ನೂ ಕೂಡ ಈಗ ನಾವು ಏನಂತ ತೋರಿಸ್ತಾ ಇದ್ದೀವಿ, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ರೆಡಿ ಆಗಬಹುದು. ಅಂದರೆ ಸಿಚುವೇಶನ್ನ ಡಿಪೆಂಡ್ ಮಾಡಿಕೊಂಡು, ಅಂದರೆ ಆಯಾಯ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಈ ಆಕಾಂಕ್ಷಿಗಳು ಶಾಸಕ ಸ್ಥಾನಕ್ಕೆ ದೊಡ್ಡ ಪೈಪೋಟಿಯನ್ನು ನಡೆಸಬಹುದು, ಟಿಕೆಟ್ ಆಕಾಂಕ್ಷಿಗಳು ಆಗಬಹುದು. ಇದರಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ HD ಕುಮಾರಸ್ವಾಮಿ ಹಾಲಿ ಕೇಂದ್ರ ಸಚಿವರು, ಕಾಂಗ್ರೆಸ್ನಿಂದ ಏನಾದರೂ GT ದೇವೇಗೌಡರು ಸ್ಪರ್ಧೆ ಮಾಡಿದರೆ, DK ಶಿವಕುಮಾರ್ GT ದೇವೇಗೌಡರು ಏನಾದರೂ ತಮ್ಮ ಪಕ್ಷಕ್ಕೆ ಸೆಳೆದ್ರೆ HD ಕುಮಾರಸ್ವಾಮಿ ಅವರು ಏನಾದರೂ ಎದುರಾಳಿ ಆಗ್ಬಿಡ್ತಾರ ಅನ್ನೋದು ಪ್ರಶ್ನೆ. ಎಸ್, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಲೆಟ್ಸ್ ಲುಕ್ ಇಂಟು ಇಟ್. ಸಿದ್ದು ಸ್ಪರ್ಧಿಸಿದ್ದ ಕ್ಷೇತ್ರದಲ್ಲಿ ಕೈ ಅಭ್ಯರ್ಥಿಗೆ ತಲಾಶ್ ನಡೆದಿದೆ, ಹುಡುಕಾಟ ನಡೆದಿದೆ. ಕಾಂಗ್ರೆಸ್ನಿಂದ ಸೂಕ್ತ ಅಭ್ಯರ್ಥಿಗಾಗಿ ರಿಸರ್ಚ್ ನಡೀತಾ ಇದೆ ಅಂತ ಹೇಳ್ಬೋದು. 2028ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ರು ಕವೀಶ್ ಅವರು. ಕವೀಶ್ ಅವರ ತಂದೆ ಮಾಜಿ ಶಾಸಕ ವಾಸು ಕಾಂಗ್ರೆಸ್ನ ಕಟ್ಟಾಳು. ಕವೀಶ್ ಅವರನ್ನ ಸೆಳೆದು ಟಿಕೆಟ್ ಕೊಡೋಕೆ ಕೈಪಡೆ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಅತ್ತ JDSನಿಂದ HD ಕುಮಾರಸ್ವಾಮಿ ಸ್ಪರ್ಧಿಸಿದ್ರು ಕೂಡ ಆಶ್ಚರ್ಯ ಇಲ್ಲ, ಅಚ್ಚರಿ ಇಲ್ಲ ಅನ್ನೋದು ಬಿಗ್ ಬ್ರೇಕಿಂಗ್ ನ್ಯೂಸ್. ದಟ್ ಇಸ್ ದ ಟಾಪ್ ಸ್ಟೋರಿ. ಓಕೆ, ನೋಡಿ, ಯಾವಾಗಲೂ ಹೇಳ್ತಿರ್ತೀನಲ್ಲ ನಾನು, ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅಟ್ ಎನಿ ಟೈಮ್. ಮತ್ತು 2+2 ಇಸ್ ನಾಟ್ ಈಕ್ವಲ್ ಟು 4. ರಾಜಕೀಯದಲ್ಲಿ ಯಾರೂ ಮಿತ್ರರಲ್ಲ, ಯಾರೂ ಶತ್ರುಗಳಲ್ಲ. ಈ ಒಂದು ಉಕ್ತಿಯನ್ನು ನಾವು ಪದೇ ಪದೇ ಹೇಳಬೇಕಾಗಿದೆ. ಎಸ್, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 2028ರಲ್ಲಿ ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಯಾವೆಲ್ಲ ಪರ್ಮ್ಯೂಟೇಷನ್ ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗ್ಬೋದು ನೋಡ್ತಾ ಹೋಗೋಣ. ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಏನೆಲ್ಲ ಸಾಧ್ಯತೆಗಳು? GT ದೇವೇಗೌಡರು JDSನಿಂದನೇ ಸ್ಪರ್ಧೆಯನ್ನು ಮುಂದುವರಿಸಿದ್ರೆ, ಕಾಂಗ್ರೆಸ್ನಲ್ಲಿ GT ದೇವೇಗೌಡರಿಗೆ ಎದುರಾಳಿಯಾಗಿ ಇದೇ ಮಾವಿನಹಳ್ಳಿ ಸಿದ್ದೇಗೌಡರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅನ್ನೋದು ಸದ್ಯದ ಲೆಕ್ಕಾಚಾರ. ಓಕೆ, GT ದೇವೇಗೌಡರು ಕಾಂಗ್ರೆಸ್ನಿಂದ ಏನಾದರೂ ಸ್ಪರ್ಧೆ ಮಾಡಿದ್ರೆ JD ಹರೀಶ್ ಗೌಡ ಅವರ ಪುತ್ರನನ್ನೇ JDSನಿಂದ ಕಣಕ್ಕಿಳಿಸಬಹುದು, ಹುಣಸೂರಿನಿಂದ ಅಲ್ಲಿಗೆ ಟಿಕೆಟ್ ಕೊಡಬಹುದು. ಆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳ್ತಾ ಇದೆ ಸದ್ಯದ ಲೆಕ್ಕಾಚಾರ, ಸದ್ಯದ ಸಮಾಚಾರ. ವೆರಿ ಇಂಟ್ರೆಸ್ಟಿಂಗ್. HD ಕುಮಾರಸ್ವಾಮಿ JDSನಿಂದ ಸ್ಪರ್ಧೆ ಮಾಡಿದರೆ GT ದೇವೇಗೌಡರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬಹುದು. ಕಾಂಗ್ರೆಸ್ನಿಂದ GT ದೇವೇಗೌಡರು ಏನಾದರೂ ಸ್ಪರ್ಧೆ ಮಾಡಿದರೆ ಅವರ ವಿರುದ್ಧ HD ಕುಮಾರಸ್ವಾಮಿ JDSನಿಂದ ಸ್ಪರ್ಧೆ ಮಾಡೋದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳ್ತಾ ಇದೆ ಸದ್ಯದ ಮಾಹಿತಿ. ಇನ್ನು ಕಾಂಗ್ರೆಸ್ನಿಂದ GT ದೇವೇಗೌಡರು ಸ್ಪರ್ಧೆ ಮಾಡಿದರೆ ಎದುರಾಳಿಯಾಗಿ JDS ಪಕ್ಷದಿಂದ ಸಾರಾ ಮಹೇಶ್ ಅವರು ಕೂಡ ಸ್ಪರ್ಧೆ ಮಾಡೋದು ತಳ್ಳಿ ಹಾಕುವ ಹಾಗಿಲ್ಲ. ಆದರೆ ಏನನ್ನ ನಾವಿಲ್ಲಿ ಸ್ಪಷ್ಟಪಡಿಸಬಹುದು ಅಂತ ಹೇಳಿದ್ರೆ, BJP ಅಭ್ಯರ್ಥಿ ಇಲ್ಲಿ ಎದುರಾಳಿಯಾಗಿ ನಿಲ್ಲಲಿಕ್ಕಿಲ್ಲ. ಈಗ ಇದೇ ಮೈತ್ರಿ ಮುಂದುವರೆದ್ರೆ ಖಂಡಿತವಾಗ್ಲೂ ಅದು ದ ಡೈರೆಕ್ಟ್ ಫೈಟ್ ಬಿಟ್ವೀನ್ JDS ವರ್ಸಸ್ ಕಾಂಗ್ರೆಸ್. JDS ಈಗ ತನ್ನದೇ ಆದಂಥ ಪ್ರಾಬಲ್ಯವನ್ನು ಚಾಮುಂಡೇಶ್ವರಿಯಲ್ಲಿ ಸಾಧಿಸಿದೆ. ಓಕೆ, ಓವರ್ ಆಲ್ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್ ಸಂದೀಪ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಹಿ ಈಸ್ ಆನ್ ಲೈವ್ ಚಾಟ್ ನೌ, ಹಿ ಈಸ್ ರೆಡಿ. ಎಸ್, ಓವರ್ ಟು ಯು ಅಬೌಟ್ ಚಾಮುಂಡೇಶ್ವರಿ ಕ್ಷೇತ್ರ. ಸಂದೀಪ್, ಪ್ಲೀಸ್ ಗೋ ಅಹೆಡ್. ಕ್ಷೇತ್ರ ಎನಿಸಿರುವಂತಹ ಚಾಮುಂಡೇಶ್ವರಿ ಕ್ಷೇತ್ರ 2028ರ ಚುನಾವಣೆಗೆ ಮತ್ತಷ್ಟು ರಂಗು ಪಡೆಯುವುದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಹಾಲಿ JDS ಶಾಸಕರು ಇದ್ರೂ ಕೂಡ 3 ಪಕ್ಷದಿಂದ ಮುಂದಿನ ಚುನಾವಣೆಗೆ ಯಾರಾಗ್ತಾರೆ ಅಭ್ಯರ್ಥಿ ಎನ್ನುವಂತಹ ಪ್ರಶ್ನೆ ಕೂಡ ಮೂಡಿರ್ತಕ್ಕಂಥದ್ದು. ಕಾರಣ GT ದೇವೇಗೌಡರ ನಡೆಯಿಂದಾಗಿ ಈಗಾಗಲೇ JDS ಪಕ್ಷ ಬೇಸತ್ತು JT ದೇವೇಗೌಡರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ನಿರ್ಧಾರದವರೆಗೂ ಕೂಡ ಯೋಚನೆಯನ್ನ ಮಾಡಿರುವುದುಂಟು. ಹಾಗಾಗಿ ಮುಂದಿನ ಬಾರಿ JDSನಿಂದ GT ದೇವೇಗೌಡ ಸ್ಪರ್ಧೆ ಮಾಡದಿದ್ರೆ JDSನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಕುತೂಹಲ. ಹೀಗಾಗಿ ಹಲವು ಆಕಾಂಕ್ಷಿಗಳ ದಂಡೆ JDSನಿಂದಲೂ ಕೂಡ ಇರ್ತಕ್ಕಂಥದ್ದು. ಖುದ್ದು JT ದೇವೇಗೌಡರ ಪುತ್ರ ಹರೀಶ್ ಗೌಡ ಆಗಿರ್ಬೋದು, ಹಾಗೆ ಬೆಳವಾಡಿ ಶಿವಮೂರ್ತಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್
ಸದಸ್ಯರಾಗಿದ್ದಂತಹ ಜಿ ಮಾದೇಗೌಡರು, ಈ ರೀತಿಯಾಗಿ ಹಲವು ಆಕಾಂಕ್ಷಿಗಳ ದಂಡೆ JDS ನಲ್ಲಿದೆ. ಅಲ್ಲದೆ ಕಾಂಗ್ರೆಸ್ನಿಂದಲೂ ಕೂಡ ಸಾಕಷ್ಟು ಮತದಾರರ ಶಕ್ತಿಯನ್ನು ಹೊಂದಿರತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ನಿಂದಲೂ ಕೂಡ ಸೂಕ್ತ ಅಭ್ಯರ್ಥಿಯ ಹುಡುಕಾಟ ಇನ್ನೂ ಕೂಡ ನಡೀತಾ ಇರತಕ್ಕಂತಹದ್ದು. ಕಳೆದ ಬಾರಿ JDS ನಿಂದ ಬಂದಿದ್ದಂತಹ ಮಾವನಹಳ್ಳಿ ಸಿದ್ದೇಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ನೀಡಲಾಗಿತ್ತು. ಆದ್ರೆ ಬಹಳ ದೊಡ್ಡ ಮಟ್ಟದ ಅಂತರದಲ್ಲಿ ಏನು ಸೋಲನ್ನು ಅಪ್ಪಿದ್ರು. ಈ ಒಂದು ನಿಟ್ಟಿನಲ್ಲಿ ಈ ಬಾರಿ ಅವರನ್ನು ಹೊರತುಪಡಿಸಿ ಬೇರೆ ಹೊಸ ಮುಖಗಳಿಗೆ ಕಾಂಗ್ರೆಸ್ ಮಣೆ ಹಾಕುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಅಲ್ಲದೆ JDS ಮತ್ತು ಕಾಂಗ್ರೆಸ್ ನಡುವೆ ಬಿಜೆಪಿ ಕೂಡ ಒಂದು ಸೈಲೆಂಟ್ ಫೈಟ್ ಅನ್ನು ಈ ಒಂದು ಕ್ಷೇತ್ರದಲ್ಲಿ ಕೊಡ್ತಾ ಬಂದಿರತಕ್ಕಂತಹದ್ದು. ಕಳೆದ ಬಾರಿ ಏನು ಕೊನೆ ಗಳಿಗೆನಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಗಳಿಸಿದಂತಹ ಮಾಜಿ ಶಾಸಕ ವಾಸು ಪುತ್ರ ಕವೀಶ್ ಗೌಡ ಸುಮಾರು 50,000ದಷ್ಟು ಮತಗಳನ್ನ ಪಡೆದುಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಅವರು ಕೂಡ ಈ ಬಾರಿ ಪ್ರಬಲ ಪೈಪೋಟಿಗೆ ಟಿಕೆಟ್ಗಾಗಿ ಇಳಿಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಒಂದು ವೇಳೆ ಏನು ಕಾಂಗ್ರೆಸ್ನಿಂದ ಸೂಕ್ತ ಅಭ್ಯರ್ಥಿ ಯಾರು ಕೂಡ ಸಿಗದೇ ಹೋದಂತಹ ಪಕ್ಷದಲ್ಲಿ ಮಾಜಿ ಶಾಸಕ ವಾಸು ಪುತ್ರ ಕವೀಶ್ ಗೌಡಗೆ ಕಾಂಗ್ರೆಸ್ ಗಾಳ ಹಾಕುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಕಾರಣ ಇಷ್ಟೇ, ಏನು ಮಾಜಿ ಶಾಸಕ ವಾಸು ಏನಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ 2 ಬಾರಿ ಶಾಸಕರಾಗಿದ್ರು. ತಮ್ಮ ಮಗ ಬಿಜೆಪಿಗೆ ಹೋಗಿ ಸ್ಪರ್ಧೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿಸಿ ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಇದ್ರು. ಇದೀಗ ಅವರು ಏನು ಕಾಲವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಅವರ ಪುತ್ರ ಕವೀಶ್ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಆಫರ್ ಅನ್ನ ಕೂಡ ಕೊಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಕರ್ತರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಅಲ್ಲದೆ ಏನು GT ದೇವೇಗೌಡರ ಅನುಪಸ್ಥಿತಿನಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಯಾರಾಗ್ತಾರೆ JDS ಅಭ್ಯರ್ಥಿ ಅನ್ನುವಂತಹ ಕುತೂಹಲ ಕೂಡ ಇದ್ರು. ಸಾಕಷ್ಟು ಆಕಾಂಕ್ಷಿಗಳ ಪೈಕಿ ಈ ಒಂದು ಕ್ಷೇತ್ರ JDS ನ ಪ್ರಾಬಲ್ಯ ಕ್ಷೇತ್ರ ಆಗಿರುವಂತಹ ಕಾರಣಕ್ಕಾಗಿ ಖುದ್ದು JDS ನ ವರಿಷ್ಠ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಆಗಿರ್ಬೋದು, ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಇವರು ಕೂಡ ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಅಚ್ಚರಿ ಪಡಬೇಕಾದಿಲ್ಲ. ಯಾಕಂದ್ರೆ JDS ಪ್ರಾಬಲ್ಯವಿರುವಂತಹ ಕ್ಷೇತ್ರ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಸೇಫ್ ಕ್ಷೇತ್ರವನ್ನ ಕುಮಾರಸ್ವಾಮಿ ಅವರು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೂಡ ಯೋಚನೆಯನ್ನು ಮಾಡಬಹುದು. ಕಾರಣ ಬೇರೆ ಕ್ಷೇತ್ರಗಳ ಪ್ರಚಾರಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ಕ್ಷೇತ್ರವನ್ನು ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಇದೆಲ್ಲ ಚರ್ಚೆಗಳು ಒಂದು ಕಡೆ ಇದ್ರೆ, ಮುಂದಿನ 2028ರ ಚುನಾವಣೆ ಮತ್ತಷ್ಟು ರಾಜಕೀಯ ರಂಗು ಪಡೆದುಕೊಳ್ಳುವಂತಹದ್ದು GT ದೇವೇಗೌಡರ ನಡೆಯಾಗಿ. ಅಂದ್ರೆ GT ದೇವೇಗೌಡರು JDS ನಲ್ಲೇ ಉಳಿತಾರ, ಇಲ್ಲ ಕಾಂಗ್ರೆಸ್ ಇಂದ ಬಂದು ಸ್ಪರ್ಧೆ ಮಾಡ್ತಾರ ಎನ್ನುವಂತದ್ರ ವಿಚಾರಗಳ ಮೇಲೆಯೇ 2028ರ ಚುನಾವಣೆಯ ರಂಗು ಪಡೆದುಕೊಳ್ಳುವಂತಹದ್ದು. ಓಕೆ ಫೈನ್, ಥ್ಯಾಂಕ್ ಯು ಸಂದೀಪ್. ಓಕೆ, ಇದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಪ್ರತಿ ದಿನವೂ ಕೂಡ ಆಯಾ ಕ್ಷೇತ್ರದ ಒಂದು ಬ್ಯಾಕ್ಗ್ರೌಂಡ್ ಮತ್ತು ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಬೆಳವಣಿಗೆಗಳು, ರಾಜಕೀಯ ಲೆಕ್ಕಾಚಾರ, ಅದರ ಉದ್ದೇಶ ಏನು? ಬರೀ ಇಲ್ಲಿ ರಾಜಕಾರಣಿಗಳಷ್ಟೇ ರೆಡಿ ಆಗೋದಲ್ಲ, ಪ್ರಜೆಗಳು ರೆಡಿ ಆಗಬೇಕಾಗಿದೆ. ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಲಿಕ್ಕೆ, ಸುಗಮವಾಗಿ ಅವಕಾಶವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಪೂರಕವಾಗಿ ಯಾರಾದರೂ ಇರ್ತಾರೆ. ನಮಗೆ ಸೂಕ್ತವಾದ MLAಗಳು ಬೇಕು, ಒಳ್ಳೆಯ ಜನಪರ ಕಾಳಜಿ ಇರುವಂಥವ್ರು ಬೇಕು. ಅವರವ್ರ ನಡುವೆನೇ ತಿಕ್ಕಾಟ, ಇಷ್ಟು ದೊಡ್ಡ ಮಟ್ಟದ ಹೋರಾಟ ಎಲ್ಲವನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಅವರೇ ಇಷ್ಟು ರೆಡಿ ಆಗ್ತಿದ್ದಾರೆ ಅಂತ ಹೇಳಿದಾಗ ಅವರನ್ನು ರಾಜನ ಸ್ಥಾನದಲ್ಲಿ ಕೂರಿಸುವಂಥ ಪ್ರಜೆಗಳು ಇನ್ನೆಂಥ ದೊಡ್ಡ ಮಹಾರಾಜರಾಗಿರಬಾರ್ದು. ದಟ್ ಇಸ್ ದ ಇಂಟೆನ್ಷನ್ ಬಿಹೈಂಡ್ ಇಟ್. ಚುನಾವಣೆಗೆ ಸಂಬಂಧಪಟ್ಟಂಗೆ ಸುದ್ದಿ ನೋಡಿದ್ರಿ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿ. ಇನ್ನು ಕ್ಯಾಬಿನೆಟ್ ಯಾಕೆ ಲೇಟು ಅಂತ ಯೋಚನೆ ಮಾಡಿದ್ರಿ, ಯಾಕೆ ಲೇಟ್ ಆಗ್ತಾ ಇದೆ ಅಂತ. 3 ಶೆಫ್ಸ್ ನನ್ನ ಬಣ ಅದು ರಾಜಕೀಯದ ಒಂದು ಆತ್ಮ ಅಂತ ಅನಿಸುತ್ತೆ, ಆ ಅಹಮಿಕೆ. ಓಕೆ, ಇನ್ನೊಂದು CJPಯ ಪ್ರೊಟೆಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಮ್ಮೆಲ್ಲರ ಪ್ರತಿಭಟನೆ ನ್ಯಾಯಕ್ಕೋಸ್ಕರ ಆಗಬೇಕಾಗಿದೆ. ಮುಂದಿನ ದಿನಗಳಲ್ಲಾದರೂ ಜನರ ಬಗ್ಗೆ ಭಯ ಬರುವಂತಾಗಲಿ ಅನ್ನೋದು ನಮ್ಮ ಉದ್ದೇಶ.